ಅಂದ್ರೆ ಯಾವುದೇ ಉಪಕರಣ ಇಲ್ಲ, ಪಂಚಭುಜಾಕೃತಿ ಮಾಡುದು. ಲಾಸ್ಟ್ ಟೈಮ್ ಹೇಳಿದ್ದೆ, ಬಂದರೆ ಗೊತ್ತಿರುತ್ತೆ, ಬಂದರೆ ಗೊತ್ತಿರುತ್ತೆ. ಸ್ವಲ್ಪ ಬೇರೆ ಪ್ರಯತ್ನ ಮಾಡಕ್ಕೆ ಅವಕಾಶ ಕೊಡ್ರಿ, ಇಲ್ಲಾಂದ್ರೆ ಹೇಳ್ಬೋದು ಆಮೇಲೆ. ನಿಯಮಿತ ಪಂಚಭುಜಾಕೃತಿಯನ್ನು ಮಾಡಬಹುದು ಸರ್. ಇದು ನಿಯಮಿತ ಪಂಚಭುಜಾಕೃತಿ ಅಂದಾಗ ಏನಾಗುತ್ತೆ, ಬಾಹುಗಳು ಮತ್ತು ಕೋನಗಳು ಸಮವಾಗಿರ್ತಾವ. ಆ ರೀತಿ ನಾವು ಏನ್ ಮಾಡಬಹುದು, ಬಹಳ ಸುಲಭವಾಗಿ ಏನ್ ಮಾಡಬಹುದು, ಯಾವುದೇ ಉಪಕರಣ ಇಲ್ಲದೆ 1 ಸೆಕೆಂಡ್ ಅಲ್ಲಿ ಮಾಡಬಹುದು. ಹೆಂಗಂದ್ರೆ ಜಸ್ಟ್ ಇದನ್ನ ಏನ್ ಮಾಡ್ಬೇಕ್ರಿ, ಗಂಟು ಹಾಕ್ಬಿಡ್ಬೇಕು. ಹಿಂಗಿರುತ್ತಲ್ರಿ, ಹಿಂಚೆ ಹಾಕ್ಬಿಡ್ರಿ. ಗಂಟು ಹಾಕ್ಬಿಟ್ರೆ ಫೋಲ್ಡ್ ಆದ್ರೂ ಮಾಡ್ರಿ, ಇಲ್ಲಾಂದ್ರೆ ಕಟ್ ಆದ್ರೂ ಮಾಡ್ರಿ. ಕಟ್ ಮಾಡಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಹೋಗ್ಬಿಟ್ರ, ಇಲ್ಲ ಕಟ್ ಏನೋ ಎಕ್ಸ್ಟ್ರಾ ಇದ್ದಿದ್ದನ್ನು ಕಟ್ ಮಾಡಿದ್ರು ಕೂಡ ಚೆನ್ನಾಗುತ್ತೆ. ಇಲ್ಲ ಈ ರೀತಿ ಅದು ಸ್ವಲ್ಪ ಟೈಟ್ ಆಗಿ ಜಗ್ ಬಿಟ್ ಮಾಡಿದ್ರೆ ಮೂಲಿ ಎಕ್ಸಾಕ್ಟ್ ಬರ್ತದೆ. ಈ ರೀತಿ ನಾವೇನ್ ಮಾಡ್ಬೋದು, ಮಕ್ಕಳಿಗೆ ಸಣ್ಣದ ಆಕ್ಟಿವಿಟಿ ಪಂಚಭುಜಾಕೃತಿ ಮಾಡೋದನ್ನ ಹೇಳ್ಕೊಡ್ಬೋದು ಸರ್.